ಮಾತು ಮನುಷ್ಯನಿಗೆ ಸಿಕ್ಕಿರೋ ಅತಿ ಅದ್ಭುತ ಕೊಡುಗೆ. ಈ ಮಾತೆ ಮನುಷ್ಯನ ಈ ಪ್ರಪಂಚದಲ್ಲಿ ಬೇರೆ ಎಲ್ಲ ಜೀವಿಗಳಿಂದ ಭಿನ್ನ ಮಾಡಿರೋದು, ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಮೇಲಿಟ್ಟಿರೋದು. ಇದೇ ಮಾತಿನ ಕಾರಣಕ್ಕೆ ನಾವು ಒಬ್ರನ್ನೊಬ್ರು ಮಾತಾಡ್ಸೋಕ್ಕಾಗತ್ತೆ. ನಾನು ನನ್ನ ಮನಸ್ಸಿನ ಭಾವನೆನ ಯಾರಿಗೋ ಹೇಳ್ಕೊಳಕ್ಕಾಗತ್ತೆ, ಬೇರೆ ಯಾರೋ ತಮ್ಮ ಮನಸ್ಸಿನ ಭಾವನೆನ ನನಗೆ ಹೇಳ್ಕೊಳಕ್ಕಾಗತ್ತೆ. ಈ ಮಾತೆ ನಮಗಿರೋ ಅತಿ ದೊಡ್ಡ ಗುರಾಣೀನು. ಈಗ ನೀವೇ ನೋಡಿ, ಯಾರ ಮಾತು ತುಂಬಾನೇ ಮಧುರವಾಗಿರುತ್ತೋ ಜನ ಅವರನ್ನ ಪ್ರೀತಿಸ್ತಾರೆ, ಅವ್ರ ಜೊತೆ ಗೆಳೆತನ ಮಾಡ್ಕೋತಾರೆ. ಅದೇ ರೀತಿ ಯಾರ ಮಾತು ಕಠೋರವಾಗಿರುತ್ತೋ ಜನ ಅವರನ್ನ ದೂರ ಇಡ್ತಾರೆ, ಅವರನ್ನ ತಮ್ಮ ಶತ್ರುಗಳು ಅನ್ಕೋತಾರೆ. ಈ ಮಾತೆ ತಾನೇ ಒಂದು ಭಾಷೆಯಾಗಿ ನಮ್ಮ ಇತಿಹಾಸ ಬರೆಯತ್ತೆ. ಆದ್ರೆ ನಿಜವಾಗ್ಲೂ ನಾವು ಮಾತಿನ ಬಗ್ಗೆ ಎಷ್ಟು ಯೋಚಿಸ್ಬೇಕೋ ಅಷ್ಟು ಯೋಚಿಸ್ತೀವ? ಈಗ ನೀವೇ ಯೋಚಿಸಿ, ಮನುಷ್ಯನಿಗೆ ಮಾತಾಡೋದನ್ನ ಕಲಿಯೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ? ಕೆಲವು ಮಕ್ಕಳು 1 ವರ್ಷದ ವಯಸ್ಸಲ್ಲೇ ಕಲ್ತಿರ್ತಾರೆ, ಕೆಲವು 2 ವರ್ಷ, ಕೆಲವು 3. ಈಗ ಮನುಷ್ಯ 1 ವರ್ಷದ ವಯಸ್ಸಲ್ಲಿ ಮಾತನ್ನೇನೋ ಕಲ್ತು ಬರ್ತಾನೆ, ಆದ್ರೆ ಏನ್ ಮಾತಾಡ್ಬೇಕು ಅದನ್ನ ಜೀವನ ಪೂರ್ತಿ ಕಲಿಯೋದಕ್ಕಾಗಲ್ಲ. ಇದ್ರ ಮೇಲೆ ಮೊದಲು ಗಮನ ಇಟ್ಕೊಳ್ಳಿ. ಏನ್ ಮಾತಾಡ್ಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಮೊದಲು ಪ್ರಯತ್ನ ಮಾಡಿ. ನಿಮ್ಮ ಮಾತು ಒಳ್ಳೆಯದಾಗಿರ್ಲಿ, ನಿಮ್ಮ ಧ್ವನಿ ಮಧುರವಾಗಿರ್ಲಿ. ನಿರ್ಮಾಣ ಮಾಡೋದಕ್ಕೆ ಮೊದಲು ಮುರಿಯೋ ಜ್ಞಾನ ತುಂಬಾ ಮುಖ್ಯ. ಇದಕ್ಕೆ ನಾನು ಉದಾಹರಣೆ ಕೊಡೋದು ಇದರಿಂದ. ಈ ರುಚಿಯಾದ ಪಾಯಸ ಇದಾಗೋದು ಪೌಷ್ಟಿಕ ಅಕ್ಕಿಯಿಂದ. ಆದ್ರೆ ನಿಮಗೆ ಗೊತ್ತಿದ್ಯಾ ಆ ಅಕ್ಕಿ ಹೇಗಾಗತ್ತೆ ಅಂತ? ಎಷ್ಟು ಪರಿಶ್ರಮ ಪಡಬೇಕಾಗತ್ತೆ ಈ ಅಕ್ಕಿಗೆ. ಎಲ್ಲಕ್ಕೂ ಮೊದಲು ಇದು ನೀರಲ್ಲಿ ಮುಳುಗಿರ್ಬೇಕಾಗತ್ತೆ. ಅದಾದ್ಮೇಲೆ ಸೂರ್ಯನ ತೀಕ್ಷ್ಣ ಬಿಸಿಲನ್ನ ಇದು ಸಹಿಸ್ಕೋಬೇಕಾಗತ್ತೆ. ಆಮೇಲೆ ಒರಳಲ್ಲಿ ಒನಕೆಯ ಏಟು ತಿನ್ಬೇಕಾಗತ್ತೆ. ಮೊರದಲ್ಲಿ ಇದನ್ನ ಎತ್ತಿ ಹಾರಿಸ್ಬೇಕಾಗತ್ತೆ. ಆಗಷ್ಟೇ ಇದು ಅಕ್ಕಿ ಆಗೋದು, ಅದನ್ನ ತಿಂದು ನಮ್ಮ ಮನಸ್ಸಿಗೆ ತೃಪ್ತಿ ಸಿಗೋದು. ಈಗ ಯೋಚಿಸಿ, ಇದು ಕೇವಲ ಅಕ್ಕಿ. ನಾವು ಮನುಷ್ಯರು ನಮ್ಮನ್ನು ನಾವು ಬೆಳೆಸ್ಕೊಳ್ಳೋದಕ್ಕೆ ಎಷ್ಟು ದೊಡ್ಡ ಪರೀಕ್ಷೆಗಳನ್ನ ಎದುರಿಸಬೇಕಾಗತ್ತೆ. ಇದೇ ಪರೀಕ್ಷೆಗಳಿಂದ ನಾವು ಹೆದರ್ಕೊಂಡಿರ್ತೀವಿ. ಹೆದರ್ಕೋಬೇಡಿ, ಈ ಪರೀಕ್ಷೆಗಳನ್ನ ಎದುರಿಸಿ ನಿಲ್ಲಿ, ಸಾಹಸದಿಂದ, ಸಕಾರಾತ್ಮಕತೆಯಿಂದ. ಇದೇ ಕಷ್ಟಗಳು, ಇದೇ ಪರೀಕ್ಷೆ, ಇದೇ ಸವಾಲು ನಿಮ್ಮ ನಿರ್ಮಾಣದಲ್ಲಿ ನಿಮ್ಮ ಅತಿ ದೊಡ್ಡ ಸಹಾಯಕ. ರಾಧೆ ರಾಧೆ.